ಕರ್ನಾಟಕ ಸೇರಿದಂತೆ ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆಯಾದ ಹಿನ್ನೆಲೆ ಬೀದರ್ ಜನರ ಜೀವನಾಡಿಯಾದಂತಹ ಕಾರಂಜ ಜಲಾಶಯ ಈಗ ಭರ್ತಿಯಾಗಿದೆ ಅಂತ ಹೇಳ್ಬೋದು. ನಾವೀಗ ಕಾರಂಜ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಏನು 7.6 ಸಾಮರ್ಥ್ಯದ ಕಾರಂಜ ಜಲಾಶಯದಲ್ಲಿ ಈಗಾಗಲೇ 7.5 TMC ಅಷ್ಟು ನೀರು ಭರ್ತಿಯಾಗಿದೆ. ಏನು ನೆರೆಯ ತೆಲಂಗಾಣದ ಕೊತ್ತೂರು ಡ್ಯಾಮಿಂದ ನೀರು ಬಂದಿದೆ. ಆ ಡ್ಯಾಮಿಂದ ನೀರು ಹೆಚ್ಚಾದ ಹಿನ್ನೆಲೆ ಈಗ ಡ್ಯಾಮ್ ಭರ್ತಿಯಾಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಈಗಾಗಲೇ ಈಗ ಡ್ಯಾಮ್ನ 4 ಗೇಟ್ಗಳನ್ನ ಓಪನ್ ಇಟ್ಟರು ಕೂಡ ಮಧ್ಯದ ಗೇಟ್ನಿಂದ ನೀರು ಉಕ್ಕಿ ಹರಿತಾ ಇದೆ. ಅಂದರೆ ಏನು ಕೊತ್ತೂರು ಇದರಿಂದ 3000 TMC ಅಷ್ಟು ನೀರು ಬಿಟ್ಟ ಹಿನ್ನೆಲೆ ಈಗ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಏನು ಡ್ಯಾಮ್ಗೆ ಒಟ್ಟಾರೆಯಾಗಿ 5000 ಕ್ಯೂಸೆಕ್ ಒಳಹರಿವಿದ್ದು 6000 ಕ್ಯೂಸೆಕ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಿದೆ. ಏನು ಈ ನೀರನ್ನು ಬಿಟ್ಟಿರೋದ್ರಿಂದ ಏನು ಡ್ಯಾಮ್ನ ಮುಂಭಾಗದಲ್ಲಿರುವಂತಹ ಕೆಲವು ಗ್ರಾಮಗಳಿಗೆ ನೆರೆಯ ಭೀತಿ ಇದ್ದು ಈಗಾಗಲೇ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ಕೂಡ ನುಗ್ಗಿದೆ. ಏನು ಅಲ್ಲಿನ ಗ್ರಾಮಸ್ಥರಿಗೆ ಸರ್ಕಾರದಿಂದ ಹಾಗೂ ಡ್ಯಾಮ್ನಿಂದ ಸೂಚನೆಗಳನ್ನು ನೀಡಿದ್ದು ಏನು ಸುರಕ್ಷಿತ ಪ್ರದೇಶಗಳಿಗೆ ಕೂಡ ತೆರಳಲು ಮಾಹಿತಿಯನ್ನು ನೀಡಲಾಗ್ತಿದೆ. ಯಾಕಂದರೆ ನೆರೆಯ ತೆಲಂಗಾಣ ಮಹಾರಾಷ್ಟ್ರದಿಂದ ಹೆಚ್ಚಾದ ಹಿನ್ನೆಲೆ ಈಗ ಮಾಂಜರಾ ನದಿ ತುಂಬಿದೆ ಅಂತ ಹೇಳ್ಬೋದು. ಏನು ಕಾರಂಜ ಡ್ಯಾಮು ಅವಧಿಗೂ ಮುನ್ನವೇ ಅಂದರೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ತುಂಬುತ್ತಿದ್ದಂಥ ಕಾರಂಜ ಜಲಾಶಯ ಈಗ ಆಗಸ್ಟ್ನಲ್ಲೇ ತುಂಬಿರೋದ್ರಿಂದ ಈಗ ಬಾಗಿನ ಅರ್ಪಣೆಗೂ ಕೂಡ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.